ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದೇಸಿ ಪಾಕ. ಇವತ್ತು ನಾನು ನಿಮ್ಗೆ ನೇರಳೆ ಹಣ್ಣಿಂದ ಜ್ಯೂಸನ್ನು ಹೆಂಗೆ ತಯಾರಿಸೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಇಂಗ್ಲೀಷ್ನೊಳಗೆ ಜಾಮೂನ್ ಹಣ್ಣು ಫ್ರೂಟ್ ಅಂತಲೂ ಇದನ್ನ ಕರೀತಾರೆ. ಬನ್ನಿ ಹಾಗಾದ್ರೆ ಹೆಂಗೆ ತಯಾರಿಸೋದು ಅಂತ ನೋಡ್ಕೊಂಬರೋಣ. ಮೊದಲು ಒಂದು ಪಾತ್ರೆಗೆ ನೇರಳೆ ಹಣ್ಣನ್ನು ಹಾಕಿ ನಾನಿಲ್ಲಿ ಒಂದು ಬಟ್ಲಿನಷ್ಟು ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕಿ ಒಂದು ಸ್ಪೂನ್ನಷ್ಟು ಉಪ್ಪು ಹಾಕಿ ಅದನ್ನ ಚೆನ್ನಾಗಿ ತೊಳ್ಕೋಬೇಕು. ನಂತರ ಅದನ್ನ ಒಂದು 2-3 ಸಲ ನೀರು ಹಾಕಿ ತೊಳೀರಿ, ಯಾಕಂದ್ರೆ ಕೀಟನಾಶಕ ಹಾಕಿರ್ತಾರಲ್ಲ, ಹೀಗಾಗಿ ಯಾವುದೇ ಹಣ್ಣನ್ನು ಉಪ್ಪು ಹಾಕಿ ತೊಳೆಯೋದ್ರಿಂದ ಅದ್ರ ಮೇಲಿಂದು ಇದು ಎಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಹೋಗ್ತೈತಿ. ನಂತರ ಅದನ್ನ ವಾಶ್ ಮಾಡಿಟ್ಕೊಂಡು ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊತ ಹೋಗಬೇಕು. ಇದು ಕಟ್ ಮಾಡ್ಕೊಳ್ಳೋವರೆಗೂ ನಾನು ಇದ್ರೊಳಗೆ ನಿಮ್ಗೆ ಏನೇನು ಉಪಯುಕ್ತವಾಗಿರ್ತೈತಿ ನೇರಳೆ ಹಣ್ಣಿನೊಳಗೆ ಅಂಥೇಳಿ ತಿಳಿಸ್ಕೊಡ್ತೀನಿ. ಇದು ಆರೋಗ್ಯಕ್ಕೆ ಯಾವ ರೀತಿ ಸಹಾಯ ಮಾಡ್ತೈತಿ ನಮ್ಮ ಆರೋಗ್ಯದ ಮ್ಯಾಗ ಅಂಥೇಳಿ ಒಂದೊಂದು ಹೇಳ್ಕೊತಾ ಹೋಗ್ತಾ ಇದ್ದೀನಿ. ನೇರಳೆ ಹಣ್ಣು ಬಹಳಷ್ಟು ಉಪಯೋಗಗಳನ್ನು ಹೊಂದಿರತಕ್ಕಂಥ ಹಣ್ಣಾಗೈತಿ. ಮುಖ್ಯವಾಗಿ ಮಧುಮೇಹ ಅಂದರೆ ಶುಗರ್ನ ನಿಯಂತ್ರಿಸುವಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಮತ್ತು ರಕ್ತದೊಳಗಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಮತ್ತು ಹೃದಯದ ಆರೋಗ್ಯಕ್ಕೂ ಕೂಡ ಇದು ಸಹಾಯ ಮಾಡ್ತೈತಿ. ಮತ್ತು ನೇರಳೆ ಹಣ್ಣಿನ ರಸವನ್ನು ಚರ್ಮದ ಸೋಂಕು ಮತ್ತು ಗಾಯಗಳಿಗೆ ಹಚ್ಚೋದ್ರಿಂದ ಇದು ಪರಿಹಾರವನ್ನು ಒದಗಿಸ್ತೈತಿ. ಮತ್ತು ಈ ಹಣ್ಣನ್ನು ತಿನ್ನೋದ್ರಿಂದ ದೇಹ ಯಾವಾಗಲೂ ತೇವಾಂಶದಿಂದ ಇಟ್ಕೋಬೋದು ನಾವು. ಮತ್ತು ಇದ್ರೊಳಗೆ ಫೈಬರ್ ಅಂಶ ಸಮೃದ್ಧವಾಗೈತಿ. ಆದ್ದರಿಂದ ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯಕವಾಗೈತಿ. ಮತ್ತು IBSನಂಥ ರೋಗಗಳು, ಅತಿಸಾರ, ಅತಿಯಾದ ರಕ್ತಸ್ರಾವ, ಲ್ಯುಕೋರಿಯಾ ಮತ್ತು ವಾಕರಿಕೆ, ವಾಂತಿ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗಿದು ಅಮೃತ ಅಂತಲೇ ಹೇಳ್ಬೋದು. ನೇರಳೆ ಹಣ್ಣನ್ನು ಮಾತ್ರವಲ್ಲದೆ ಅದರದ್ದು ತೊಗಟೆ, ಆಮೇಲೆ ಬೀಜಗಳು ಮತ್ತು ಎಲೆಗಳನ್ನು ವಿವಿಧ ಗಂಭೀರ ಕಾಯಿಲೆಗಳಿಗೆ ಉಪಯೋಗಿಸ್ತಾರೆ. ಇದು ಆಯುರ್ವೇದದಲ್ಲಿ ಬಹಳ ಬೇಡಿಕೆ ಇರುವಂಥ ಹಣ್ಣು ಅಂತಲೇ ಹೇಳ್ಬೋದು. ಇದು ದೇಹದ ಆರೋಗ್ಯಕ್ಕೆ ನೇರಳೆ ಹಣ್ಣು ಪ್ರಯೋಜನವಾಗಿದೆ. ಬರ್ರಿ ಹಂಗಾರೆ ಇದಕ್ಕೆ ಏನೇನು ಸಾಮಗ್ರಿ ಹಾಕ್ಬೋದು ಅಂತ ನೋಡ್ಕೊಂಬರೋಣ. ಮೊದಲು ಒಂದು 1/4 ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ. ನಂತರ 1/4 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳಕತ್ತೀನಿ. ಮತ್ತು 1-2 ಸ್ಪೂನು ಶುಗರ್ ಹಾಕ್ಕೋಬೇಕು. ಬೇಕಂದ್ರೆ ಸ್ಕಿಪ್ ಮಾಡ್ಕೋಬೋದು, ಹಾಕ್ಕೋಬೇಕಂತನೇ ಏನಿಲ್ಲ. ನಂತರ ಇದಕ್ಕೆ ಒಂದು 1/2 ಸ್ಪೂನಷ್ಟು ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ. ನಂತರ ಇದನ್ನ ಮಿಕ್ಸರ್ ಮಾಡ್ಕೊಂಬರೋಣ. ಮಿಕ್ಸರ್ ಮಾಡ್ಕೊಂಬಂದ್ಮೇಲೆ ಈ ರೀತಿ ಕಾಣಿಸ್ತೈತಿ. ಇದನ್ನ ನಾನು ಅಲಂಕಾರಕ್ಕೋಸ್ಕರ ಸ್ವಲ್ಪ ಉಪ್ಪು ಆಮೇಲೆ ಖಾರದ ಪುಡಿ ಹಾಕ್ಕೊಂಡು ಸುಮ್ಮನೆ ಹಂಗೆ ಅಲಂಕಾರಕ್ಕೋಸ್ಕರ ಹಾಕಿ ಮಿಕ್ಸ್ ಮಾಡಿ ಅದನ್ನ ನಾವು ಯಾವ್ದು ಗ್ಲಾಸಿಗೆ ಹಾಕ್ತೇವಲ್ಲ ಅದಕ್ಕೆ ಗಾರ್ನಿಷಿಂಗ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿಂಬೆಹಣ್ಣಿಂದು ಸಿಪ್ಪೆದು ರಸ ಇರ್ತೈತಲ್ಲ ಅದನ್ನು ತೊಗೊಂಡು ಅದಕ್ಕೆ ಹಚ್ಕೊಂಡು ಅದರೊಳಗೆ ಎದ್ದು ರೆಡಿ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಅದು ಭಾಳ ತಿಕ್ಕಾಗಿತ್ತು, ಹೀಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸರಿ ಮಾಡ್ಕೊಳಕತ್ತೀನಿ. ನೀವು ಬೇಕಂದ್ರೆ ಹಂಗೆ ಹಾಕ್ಕೋಬೋದು. ಈಗ ನಮ್ಮದು ನೇರಳೆ ಹಣ್ಣಿಂದು ಜ್ಯೂಸು ರೆಡಿ ಆಗೈತಿ. ಇದು ಆರೋಗ್ಯ. ಆಮೇಲೆ ಸ್ವಲ್ಪ ಹೆಚ್ಕೊಂಡಿಟ್ಕೊಂಡಿದ್ದ ನೇರಳೆ ಹಣ್ಣಿಂದು ಇದು ಪಲ್ಪ್ ಇರ್ತೈತಲ್ಲ ಅದನ್ನ ಹಾಕಿ ಅಲಂಕರಿಸ್ಕೊಳಕತ್ತೀನಿ. ಇದನ್ನ ಸುಮ್ಮನೆ ಚೆನ್ನಾಗಿ ಕಾಣಿಸ್ಲಿ ಅಂಥೇಳಿ ಹಾಕ್ಕೋಬೋದು ಅಷ್ಟೆ. ಈಗ ನಮ್ಮದು ನೇರಳೆ ಹಣ್ಣಿನ ಜ್ಯೂಸು ಆರೋಗ್ಯಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು. ನಿಮ್ಗೇನಾರ ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಕಮೆಂಟ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.